ತುಂಬ ದಿವಸ ಆಯಿತು ಅಪ್ಪು ಅವರ ಸಮಾಧಿ ಹತ್ರ ಹೋಗಿ ನಾನು ಹೋಗಲ್ಲ ಸರ್. ಯಾಕಂದ್ರೆ ನಾನು ಅದು ನೋಡೋಕ್ಕೆ ಸಹಿಸಲ್ಲ. ನಾನು ಈಗಲೂ ಅಪ್ಪು ಇದ್ದಾರೆ. ಒಂದು ರೂಮರ್ ಶುರು ಆಗ್ಬಿಟ್ಟಿತ್ತು, ಅಪ್ಪು ಅವರು ಜಾಸ್ತಿ ಎಕ್ಸಸೈಸ್ ಮಾಡಿ ಹಿಂಗೆ ಆಗ್ಬಿಟ್ರು. ಸುಳ್ಳು ಸರ್. ಪುನೀತ್ ರಾಜ್ಕುಮಾರ್ ಅವ್ರ ಮಾಸ್ಟ್ರು ಅಪ್ಪು ವೆಂಕಟೇಶ್ ಅವ್ರ ಹತ್ರನೇ ನಾನು ಕಲಿಬೇಕು ಅಂತ ಹುಡ್ಕೊಂಬಂದರು ಸರ್. ನಾನು ಇದೆ ಇಲ್ಲ ನವೀನ್ ಅಂತ ಮಾಸ್ಟ್ರೇ, ನನ್ನ ಹತ್ರ ಈ ತಿಂಗಳು ದುಡ್ಡಿಲ್ಲ, ಸ್ವಲ್ಪ ಇದಕ್ಕೆ ಖರ್ಚಾಗ್ಬಿಟ್ಟು ಬಾಡಿಗೆಗೆಲ್ಲ ಕಟ್ಬಿಟ್ಟೆ, ಬರೋ ತಿಂಗಳು ಕೊಡಲ ಮಾಸ್ಟ್ರೇ. ಇಲ್ಲೇ ನೋಡಿದ್ರು ಈಗ KGF 2 ಹೋಗು ಮಾಡಿಸಿದ್ದೇನೆ. ಆದರೆ ನಮ್ಗೆ ಖುಷಿ ಇಲ್ಲ ಸರ್. ಈಗಲೂ ಅಷ್ಟೇ ಅಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ. ಮತ್ತು ಗಣೇಶ್ ಅವರು ಅಷ್ಟೇ. ನಾನು ಫಸ್ಟ್ ಟೈಮ್ ಗೊತ್ತೇ ಇಲ್ಲ, ಹೋದೆ ಇಲ್ಲಿ ಬನ್ನಿ ಅಂತ ಮೇಲೆ ನೋಡಿದ್ರೆ ಸರ್ ಚಿಕ್ಕ ರೂಮು ಸರ್ ಗಣೇಶ್ ಅವ್ರದ್ದು. ಅಲ್ಲಿ ಗಣೇಶ್ ಮಾಸ್ಟರ್ ಓಡ್ ಬಂದು ಅಪ್ಪಪ್ಪ ಅವರು ಚೆನ್ನಾಗಿ ಮಾತಾಡ್ತಾರೆ ಸರ್. ರಿಷಬ್ ಶೆಟ್ಟಿ ನಾನು ಅವರು SJP ಕಾಲೇಜ್ ಸಿನಿಮಾಟೋಗ್ರಫಿ ಮಾಡಿದ್ವಿ. ಅವರು ಪ್ರಾಕ್ಟೀಸ್ಗೆ ಬಂದು ಅವರು ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಆಮೇಲೆ ಅಪ್ಪು ವೆಂಕಟೇಶ್ವರ ಹತ್ರ ನಾನು ಪ್ರಾಕ್ಟೀಸ್ ಮಾಡಿ ಮಕ್ಕಳು ಬಡ ಮಕ್ಕಳಿಗೆ ಕ್ಲಾಸ್ ಮಾಡ್ಕೊಂಡಿದ್ದು ಪ್ರಸನ್ನ ಥಿಯೇಟ್ರು ಮತ್ತು ಗಿರಿನಗರದಲ್ಲಿ. ಭಗವಂತನ ಅಂಶ ಸರ್ ಇಬ್ಬರು, ಅಪ್ಪಾಜಿಯವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು. ಒಂದು ಇಂಟರ್ವ್ಯೂ ಮಾಡಿದೆ, ಅಂದರೆ ಆ್ಯಪಲ್ ಕಟ್ ಅಂತ ಸಿನಿಮಾ. ಕರೆಕ್ಟ್ ನೋಡಿದ ಪೋಸ್ಟ್. ಹೌದು, ನನ್ನ ಸ್ಟೂಡೆಂಟೇ ಸರ್. ಅಪ್ಪನ್ನ ನೋಡೋದಕ್ಕೋಸ್ಕರನೇ ಅವರು ನಿಮ್ಮ ಹತ್ರ ಸ್ಟೂಡೆಂಟ್ ಆದ್ರಂತೆ, ಪ್ರತಿದಿನ ಹಠ ಮಾಡೋರಂತೆ, ನೀವು ಅವರಿಗೆ ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗ್ತಿರಂತೆ. 2 months ಜರ್ನಿ ಮಾಡಿದೆ ಅಂತ ಅವ್ರು ಆ ಮನುಷ್ಯ ಮಾತಾಡ್ತಾನೆ ಎಮೋಷನ್ ಆಗ್ತಿದ್ದ ಆ ಹೀರೋ. ಸರ್ ಒಂದು ಹೇಳ್ತೀನಿ ಸರ್, ಈಗಲೂ ಅಷ್ಟೇ ಯಾರೇ ಬರಲಿ ಸರ್ ನನ್ನ ಕ್ಲಾಸಿಗೆ, ನಾನು ದುಡ್ಡು ಕಾನ್ಸಂಟ್ರೇಷನ್ನೇ ಮಾಡಲ್ಲ ಸರ್. ಬೇಕು ದುಡ್ಡು ನನಗೂ ಜೀವನ ಮಾಡೋದಕ್ಕೆ, ಆದರೆ ಕೆಲವ್ರಿಗೆ ಕೊಡೋಕ್ಕಾಗದೇ ಇದ್ರೂ ಬಿಟ್ಬಿಡ್ತಾಯಿದ್ದೆ. ಉದಾಹರಣೆ ಯಶು. ಇದು ಒಂದು 13-14 ವರ್ಷದ ಹಿಂದೆ ಮಾತು ಸರ್. ಅವರು ಧಾರಾವಾಹಿ ಮಾಡ್ತಾಯಿದ್ರು, ಪ್ರೀತಿ ಇಲ್ಲದ ಮೇಲೆ. ಆ ಸಂದರ್ಭಗಳು ಸರ್, ಧಾರಾವಾಹಿ ಮಾಡಬೇಕಾದ್ರೆ 2006 ಇರ್ಬೋದು. ಕರೆಕ್ಟ್ ಆರೆ ಈಗಲೂ ಜ್ಞಾಪಕ ಇದೆ. ಸರಿ, ಅವರು ಯಾರ್ದೋ ಮೂಲಕ ನಂಬರ್ ತೊಗೊಂಡು ಪುನೀತ್ ರಾಜ್ಕುಮಾರ್ ಅವ್ರ ಮಾಸ್ಟ್ರು ಅಪ್ಪು ವೆಂಕಟೇಶ್ ಅವ್ರ ಹತ್ರನೇ ನಾನು ಕಲಿಬೇಕು ಅಂತ ಹುಡ್ಕೊಂಬಂದರು. ನಾನು ಬಂದರು. ಅವಾಗ ಧಾರಾವಾಹಿಲಿ ಅಲ್ಲೆಲ್ಲ ನಾನು ಜಾಸ್ತಿ ಧಾರಾವಾಹಿ ನೋಡ್ತಿಲ್ಲ, ಅಲ್ಲೆಲ್ಲ ನೋಡ್ತಿದ್ದೆ. ಅವರು ಸರ್ ನಾನು ಇಲ್ಲ ನವೀನ್ ಅಂತ ನಾನು ಹಿಂಗೆ ಧಾರಾವಾಹಿ ಎಲ್ಲ ಮಾಡ್ತೀನಿ, ಅದೇ ಕೆಲವು ನಾನು ಜಾಸ್ತಿ ನೋಡಲ್ಲ, ಸಣ್ಣ ಚೂರು ಎಲ್ಲ ನೋಡ್ತೀನಿ, ಅವಾಗ ನೋಡಿದ್ದೆ ನಿಮ್ಮನ್ನು ಅಂತ ಹೇಳಿದ್ದೆ ಅಷ್ಟೇ. ಧಾರಾವಾಹಿಲಿ ಪ್ರಾಕ್ಟೀಸ್ ಮಾಡೋದು ಸರ್. ಪ್ರಾಕ್ಟೀಸಿಗೆ ಬರೋರು. ಒಂದು ಸಂದರ್ಭ ಅವರು ಪೇರೆಂಟ್ಸ್ ಎಲ್ಲ ಮೈಸೂರಲ್ಲಿದ್ದರಂತೆ, ಇವರು ಇಲ್ಲಿ ಕುರುಬರಳ್ಳಿದೆಲ್ಲೋ ರೂಮ್ ಮಾಡ್ಕೊಂಡಿದ್ರು. ಅವಾಗ ಅಲ್ಲಿಂದ ಅಲ್ಲಿಗೆ ಬರೋರು, ಯಾವುದೋ ಒಂದು 2 ವೀಲರೋ ಚೇತಕ್ಕೋ ಯಾವುದೋ ಒಂದು ಗಾಡಿ ತರೋರು, ಬರೋರು. ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನನಗೆ ಅವರು ಬರೀ 500 ರೂಪಾಯಿ ಸರ್. ಆ ಟೈಮಲ್ಲಿ 500 ರೂಪಾಯಿ ಕೊಡೋಕ್ಕೆ ಕಾಸಿಲ್ಲ ಅವ್ರ ಹತ್ರ. ಮಾಸ್ಟ್ರೇ, ನನ್ನ ಹತ್ರ ಈ ತಿಂಗಳು ದುಡ್ಡಿಲ್ಲ, ಸ್ವಲ್ಪ ಇದಕ್ಕೆ ಖರ್ಚಾಗ್ಬಿಟ್ಟು ಬಾಡಿಗೆಗೆಲ್ಲ ಕಟ್ಬಿಟ್ಟೆ, ಬರೋ ತಿಂಗಳು ಕೊಡಲ ಮಾಸ್ಟ್ರೇ. ಅಯ್ಯೋ ನೀವು ಯಾಕೆ ನಿಮ್ಮವ್ರು ಹಿಂಗಂತೀರ, ನೀವು ಬಂದು ಪ್ರಾಕ್ಟೀಸ್ ಮಾಡಿ, ಅವೆಲ್ಲ ಏನಿಲ್ಲ, ತೊಂದರೆನೇ ಇಲ್ಲ, ನೀವು ಪ್ರಾಕ್ಟೀಸ್ ಮಾಡಿ ಅಂತ. ಆ ಟೈಮಲ್ಲಿ ಕ್ಲಾಸಿಗೆ ಇದು ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಇನ್ನೊಬ್ಬರು ಜಯರಾಮ್ ಅಂತ ಮಾಸ್ಟರ್ ಅಂತ ಅವರು ಇಬ್ಬರು ಜಿಮ್ ಇಟ್ಟಿದ್ರು. ನಾನು ಅಲ್ಲಿ ಹೋಗ್ತಿದ್ದೆ, ನಮ್ಮ ಜಿಮ್ಮು ಗುರುಗಳವರು. ಅವ್ರ ಹತ್ರ ಕರ್ಕೊಂಡೋಗಿ ಒಂದು 5-6 ತಿಂಗಳು ಫ್ರೀ ಮಾಡಿಸಿಬಿಟ್ಟು ಕಳಿಸಿದ್ದೀನಿ. ಸೊ ಈ ಥರ ಸಂದರ್ಭಗಳು ಇವತ್ತು ಎಲ್ಲೋ ಇದ್ದಾರೆ ಸರ್. ನ್ಯಾಷನಲ್ ಸ್ಟಾರ್ ಆಗಿಬಿಟ್ರು. ಒಬ್ಬ ಸೂಪರ್ ಸ್ಟಾರ್ ಆಗೋದಕ್ಕಿಂತ ಮುಂಚೆ ಆದಂತಹ ಘಟನೆಗಳು, ಅಂದರೆ ತುಂಬ ಭಾವನಾತ್ಮಕವಾಗಿ ನಿಮ್ಮ ಜೊತೆ ಕನೆಕ್ಟ್ ಆದಂತಹ ವಿಷಯಗಳೆಲ್ಲ 100%. ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಈಗ ಯಶೋರ್ ಬಗ್ಗೆ ಅಲ್ವಾ ಸರ್? ನನಗೆ ಗೊತ್ತಿಲ್ಲ ಸರ್, ಎಲ್ಲ ಕೆಲವರು ಅಂತಾರೆ ಏನೋ ನಿಮ್ಮ ಕೈ ಮುಟ್ಟಿದವರೆಲ್ಲ ಸ್ಟಾರ್ ಆಗ್ಬಿಟ್ರು ಎಲ್ಲ ಹಂಗೆ ಅಂತ. ಅದು ಇರಲಿ, ಅದು ಎಷ್ಟು ಅಣ್ಣವ್ರು ಮುಟ್ಟಿದ ಕೈ ಅಂತಾರೆ, ಇದು ಗೊತ್ತಿಲ್ಲ, ಅದು ಏನೋ ಒಂದು ದೈವಶಕ್ತಿ ಇರ್ತವೆ. ಆದರೆ ಪ್ರಾಮಾಣಿಕವಾಗಿ ಬಂದು ಕಲ್ತವ್ರು ಈಗಲೂ ಅಷ್ಟೇ ಸರ್. ಇಲ್ಲೇ ನೋಡಿದ್ರು ಈಗ KGF 2 ಹೋಗು ಮಾಡಿಸಿದ್ದೇನೆ. ತಾಜ್ ವೆಸ್ಟ್ ಎಂಡ್ ಕರೆದಿದ್ರು. ಮನೆ ಅಲ್ಲಿ ತಾಜ್ ವೆಸ್ಟ್ ಎಂಡ್ ರೂಮ್ ಮಾಡ್ಕೊಂಡಿದ್ರು. ಅವಾಗ ಅಲ್ಲೆಲ್ಲ KGF 2 ವರೆಗೂ ಪ್ರಾಕ್ಟೀಸ್ ಮಾಡಿಸಿದ್ರು. ಅದಾದಮೇಲೆ ಬಿಸಿ ಮಾಸ್ಟರ್ ಹೇಳ್ತೀನಿ ಅಂದರು. ಪಾಪ ಅವ್ರಿಗೆ ಶೂಟಿಂಗಲ್ಲಿ ಬಿಸಿ ಇದ್ದಾರೆ, ಶೆಡ್ಯೂಲ್ ಹಂಗಿದೆ, ನಾವು ತಪ್ಪು ತಿಳ್ಕೊಬಾರ್ದು. ಆದರೆ ನಮ್ಗೆ ಖುಷಿ ಇಲ್ಲ ಸರ್. ಈಗಲೂ ಅಷ್ಟೇ ಅಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ. ಮಾಸ್ಟರ್ ಅಂತ ಈಗಲೂ ಕರೀತಾರೆ, ಹೆಸರಿದ್ದು ಯಾವತ್ತೂ ಕರೆದಿಲ್ಲ ಆ ಥರ ಅಷ್ಟು. ಮತ್ತು ಗಣೇಶ್ ಅವರು ಅಷ್ಟೇ. ಗಣೇಶ್ ಅವರು ಹೆಂಗೆ ಅಂದರೆ ಅವಾಗ ಯಾವುದಾದ್ರು ಕಾಮಿಡಿ ಟೈಮ್ ಅಂತ ಒಂದು ಬರೋದು. ನಮ್ಮ ಶ್ರೀಕಾಂತ್ ಇದ್ದಾನೆ, ಹೊನ್ನವಳ್ಳಿ ಕೃಷ್ಣವ್ರ ಮಗ, ಅವ್ರಿಗೆ ಫ್ರೆಂಡ್ ಅವ್ರು ಗಣೇಶ್ ಕೇಳಿದ್ರಂತೆ, ಅಪ್ಪು ಸರ್ಗೆ ಹೇಳ್ಕೊಟ್ರಲ್ಲ, ಅಪ್ಪು ವೆಂಕಟೇಶ್ ಅವ್ರ ಹತ್ರ ನಾನು ಫೈಟ್ ಕಲಿಬೇಕು, ಏನು ಮಾಡೋದು? ತಗೊಳಪ್ಪ ನಂಬರ್ ತಗೋ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಒಂದು ದಿವಸ ಒಂದು ಫೋನ್ ಬಂತು, ಸರ್ ನಮಸ್ಕಾರ ಸರ್, ಯಾರು ಅಂತ ಅಂದೆ. ನಾನು ಗಣೇಶ್ ಅಂತ ಕಾಮಿಡಿ ಟೈಮ್ ಮಾಡ್ತೀನಿ. ಗೊತ್ತು ಹೇಳಿ, ಆ ಬುಡ್ಬುಡ್ಕೆದು ಹಿಂಗೆ ಅಂತಿರಲ್ಲ. ಹೌದು ಸರ್ ಅಂದರು. ಅವಾಗ ಇನ್ನೂ ಪಿಕ್ಚರ್ಗೂ ಇದಿರಲಿಲ್ಲ, ಯಾವುದೋ ಸಣ್ಣ ಪುಟ್ಟ ಪಾತ್ರ ನಮ್ಮ ಥರ ಮಾಡೋರು ಅವಾಗ. ಸರಿ, ಅದೇ ನಾನು ನಿಮ್ಮನ್ನು ಮೀಟ್ ಮಾಡಬೇಕಲ್ಲ, ಎಲ್ಲಿ ನೀವು ಬನ್ನಿ, ನಾಳೆ ಎಲ್ಲಿ ಸಿಗ್ತೀರಿ? ಮೋತಿ ಮಾಲಲ್ಲಿ ಅಪ್ಪು ಅವ್ರದ್ದು ಒಂದು ಫೈಟ್ ಸೀಕ್ವೆನ್ಸ್ ಇತ್ತು, ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು, ಆ ಲಾಡ್ಜಲ್ಲಿ ಫೈಟ್ ಸೀಕ್ವೆನ್ಸ್ ಇತ್ತು, ನಾನು ಅಲ್ಲಿರ್ತೀನಿ ಬನ್ನಿ ಅಂದೆ ನಾನು. ಸರಿ ಹುಡ್ಕೊಂಬಂದರು. ಮಾಸ್ಟರ್ ಕೆಳಗಿದ್ದೀನಿ ಅಂತ. ಸರಿ ಪಾಪ ಕೆಳಗೆ ಬಂದೆ. 800 ಕಾರಲ್ಲಿ ಬಂದಿದ್ರು, ಚಿಕ್ಕ ಕಾರು. ಮಾಸ್ಟರ್ ಹಿಂಗೆ ಅಂತ. ಸರಿ ಎಲ್ಲಿ ನೀವು ಇರೋದು ಅಂತಂದೆ. ಗಾಂಧಿ ಬಜಾರಲ್ಲಿ ರೂಮ್ ಮಾಡ್ಕೊಂಡಿದ್ದೀನಿ ಅಂದರು.
ಸರಿ ಯಾವಾಗಿಂದ ಸ್ಟಾರ್ಟ್ ಮಾಡಿ ನೀವು ಹೇಳಿ ಬರ್ತೀನಿ ಬೇಕಾದ್ರೆ ಟೈಮ್ ಮಾಡ್ಕೊಂಡು ನಾಳೆ ಬರ್ಬೋದಾ ಫಸ್ಟು ಜಾಗ ನೋಡೋಣ ಬನ್ನಿ ಸರಿ ಅಷ್ಟೊತ್ತಿಗೆ ಎಲ್ಲರ ಜಾಗ ಇದೆಯಾ ಅಂತ ನಾನೇ ಕೇಳಿದೆ ನಾನು ನೋಡ್ತೀನಿ ಮಾಸ್ಟ್ರೆ ನಾನು ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಅಂದರು ಹೋಗ್ಬಿಟ್ಟು ಫೋನ್ ಮಾಡಿ ಯಾರೋ ಒಬ್ರು ಪರಿಚಯದವ್ರದ್ದು ಮದುವೆ ಚೌಲ್ಟ್ರಿ ಅಂತೆ ಅಲ್ಲಿ ಆ ಕಾರಿಡಾರಲ್ಲಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಸರ್ ಆಯಿತು ನಾನು ಫಸ್ಟ್ ಟೈಮ್ ಗೊತ್ತೇ ಇಲ್ಲ ಹೋದೆ ಇಲ್ಲಿ ಬನ್ನಿ ಅಂತ ಮೇಲೆ ನೋಡಿದ್ರೆ ಸರ್ ಚಿಕ್ಕ ರೂಮು ಸರ್ ಗಣೇಶ್ ಅವ್ರದ್ದು ಇಷ್ಟೇ ರೂಮು ಕಬ್ಬಣದ್ದು ಚೇರ್ ಪೈಪ್ ಬರುತ್ತಲ್ಲ ಅದಕ್ಕೆ ಟೇಪ್ ಸುತ್ತಿರ್ತಾರಲ್ಲ ಪ್ಲಾಸ್ಟಿಕ್ ಟೇಪ್ ಆ ಥರದ್ದು ಮಂಚ ಒಂದು ಸಾಯಿಬಾಬಂದು ಒಂದು ವಿಗ್ರಹ ಇಟ್ಕೊಂಡಿದ್ರು ಅದ್ರ ಮೇಲೆ ಅವರು ಮಲ್ಕೊತಿದ್ದು ಸರಿ ಹೋದ ತಕ್ಷಣ ಕೂತ್ಕೊಂಡೆ ಅಲ್ಲೇ ಅಂತ ಸರಿ ಮೇಲೆ ಚಿಕ್ಕ ರೂಮು ಸರ್ ಯಾವುದೋ ಹಳೇ ಬಿಲ್ಡಿಂಗ್ ಮೇಲೆ ರೂಮು ಸರ್ ಅಲ್ಲಿ ಹೋದ್ವಿ ಸರಿ ಮಾಸ್ಟರ್ ಬನ್ನಿ ಅಂತ ಅಂದ್ಬಿಟ್ಟು ಕಾರ್ಕೊಂಡು ಹೋದ್ರು ಸರ್ 800 ಕಾರಲ್ಲಿ ಆ ಪುಣ್ಯಾತ್ಮ ಇವ್ರು ಚೌಲ್ಟ್ರಿನಿಗೆ ಹೇಳಿದ್ನಂತೆ ಅವ್ನು ಫೋನ್ ಮಾಡಿದ್ರೆ ಫೋನೇ ಎತ್ತಾ ಇಲ್ಲ ಪ್ರಾಕ್ಟೀಸ್ ಜಾಗ ಇಲ್ಲಿ ಇವಾಗ ಅಯ್ಯೋ ಏನು ಮಾಡೋದು ಮಾಸ್ಟ್ರೆ ಅಂದರು ಏನು ಮಾಡೋದು ನೀವೇ ಹೇಳಿ ಅಂದೆ ಅವ್ರ ಮನೆ ಪಕ್ಕದಲ್ಲಿ ಒಂದು ಕಾರ್ಪೊರೇಷನ್ ಪಾರ್ಕ್ ಇತ್ತು ಚಿಕ್ಕದೊಂದು ಏನು ಜಾಗ ಇಲ್ಲೇ ಮಾಡೋಣ ಅಂದರು ಸರಿ ಆಯ್ತು ಇಲ್ಲೇ ಮಾಡೋಣ ಸ್ಟಾರ್ಟ್ ಮಾಡಿ ಪಾರ್ಕಲ್ಲಿ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಒಂದು ಸಿನಿಮಾ ಯಾವುದೋ ಒಂದು ಮಂಗಳೂರಿಗೆ ಹೋಗಿ ಮೀಟಿಂಗ್ ಹೋಗಿ ಒಂದು ಪಿಕ್ಚರ್ ಒಪ್ಕೊಂಬಂದರು ಅಲ್ಲಿದ್ದು ಅದಾದಮೇಲೆ ಮುಂಗಾರು ಮಳೆ ಆಯ್ತಪ್ಪ ಇದುವರೆಗೂ ಕೈಗೆ ಸಿಗಿಲ್ಲ ನನಗೆ ಈಗಲೂ ಯಾವಾಗಲೂ ಮೊನ್ನೆ ಕೃಷ್ಣ ಪ್ರಣಯಸಕ್ಕೆ ನಮ್ಮ ಡೈರೆಕ್ಟ್ರು ಶ್ರೀನಿವಾಸ ರಾಜು ಈ ಅಪ್ಪು ಫಿಲಮ್ಗೆ ಅಲ್ಲಿ ನಿಂಕಿತ್ತಲ್ಲ ಅವ್ರಿಗೆ ಫೋನ್ ಮಾಡಿದೆ ಅಲ್ಲಿ ಗಣೇಶು ಮಾಸ್ಟ್ರು ಓಡೋ ಮುಂದೆ ಅಪ್ಪಪ್ಪ ಅವರು ಚೆನ್ನಾಗಿ ಮಾತಾಡ್ಸಿದ್ರು ಸರ್ ಮಾಸ್ಟ್ರೇ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಗಣೇಶವರು ಆಮೇಲೆ ಎಲ್ಲ ಟೀಮೆಲ್ಲ ಮಾತಾಡಿಸಿ ಸೊ ಈ ಥರ ಆಮೇಲೆ ರಿಷಬ್ ಶೆಟ್ಟಿ ಅವರು ನನ್ನ ಕ್ಲಾಸಿಗೆ ಬರೋರು ಅವರು ನನ್ನಲ್ಲಿ ಕಾಂಟ್ಯಾಕ್ಟ್ ಹೆಂಗೆ ಅಂದರೆ ನಾನು ಅವರು SJP ಕಾಲೇಜ್ ಸಿನಿಮಾಟೋಗ್ರಫಿ ಮಾಡಿದ್ವಿ ಓಕೆ ಸಿನಿಮಾಟೋಗ್ರಫಿ ಯಾಕಂದರೆ ಈಗ ನಾನು ಫೈಟ್ ಮಾಸ್ಟರ್ ಆಗಬೇಕು ಅಂತ ಅಪ್ಪುವರೇ ಕಾರ್ಡ್ ಕೊಡಿಸಿ ಸರ್ ನನಗೆ ವೆಂಕಟೇಶ್ ಸುಮ್ಮನೆ ಯಾವುದಕ್ಕೂ ತೊಗೊಂಡಿರಿ ಫೈಟ್ ಮಾಸ್ಟರ್ ಕಾರ್ಡ್ ಅಂದ್ಬಿಟ್ಟು ನಮ್ಮ ಯೂನಿಯನ್ ಕಾರ್ಡ್ ಕೊಡಿಸಿದ್ರು ಈ ಥರ ತುಂಬ ಮಾಡಿದ್ದಾರೆ ನನಗೆ ಇಂಟ್ರೆಸ್ಟೇ ಇಲ್ಲ ಇವರೇ ಹೇಳಿ ಕೊಡಿಸಿದ್ದು ಇವತ್ತು ಫೈಟ್ ಮಾಸ್ಟ್ರು ಸಿನಿಮಾದಲ್ಲೂ ಫೈಟ್ ಮಾಸ್ಟ್ರಾಗಿ ಮಾಡ್ತಾಯಿದ್ದೀನಿ ಆಮೇಲೆ SJP ಕಾಲೇಜ್ ನಾನು ಕ್ಯಾಮ್ರಾ ಕೋರ್ಸ್ ಮಾಡಿದೆ ಅಲ್ಲಿ ರಿಷಬ್ ಶೆಟ್ಟಿ ನನಗೂ ಫ್ರೆಂಡು ಆವಾಗ ಅವರು ನಾನು ಬರ್ತೀನಿ ಪ್ರಾಕ್ಟೀಸ್ಗೆ ಅಂದಾಗ ಅಲ್ಲಿ ಬಂದಿದ್ದೆ ಅದೇ ನಿಮ್ಗೆ ವೀಡಿಯೋ ತೋರಿಸಿದ್ದಾರೆ ಅವರು ಪ್ರಾಕ್ಟೀಸ್ಗೆ ಬಂದು ಅವ್ರಿಗೂ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ ಅಪ್ಪು ವೆಂಕಟೇಶ್ವರ ಹತ್ರ ನಾನು ಪ್ರಾಕ್ಟೀಸ್ ಮಾಡಿ ಈ ಥರ ನಡೀತಾ ಇದೆ ಸರ್ ಎಷ್ಟೋ ಜನ ಬಡವರು ಬರ್ತಾರೆ ಈಗ ಬಡ ಮಕ್ಕಳಿಗೆ ಕ್ಲಾಸ್ ಮಾಡ್ಕೊಂಡಿದ್ದು ಪ್ರಸನ್ನ ಥಿಯೇಟ್ರು ಮತ್ತು ಗಿರಿನಗರದಲ್ಲಿ ತುಂಬ ಕಮ್ಮಿ ಫೀಸು ಸರ್ ಯಾಕಂದರೆ ಎಲ್ಲ ಕೆಲವರೆಲ್ಲ ಹೇಳಿದ್ರು ಅಯ್ಯೋ ಅಪ್ಪು ವೆಂಕಟೇಶ್ವರ ಜಾಸ್ತಿ ಫೀಸು ಯಾರು ಬೇಕಾದ್ರೆ ಕಲಿಬೋದು ಹೀರೋಗಳು ಅಷ್ಟೇ ತುಂಬ ಕಮ್ಮಿ ಎಷ್ಟೋ ಜನ ನನ್ನ ಹತ್ರಕ್ಕೆ ಬರ್ತಾರೆ ಅಯ್ಯೋ ಮಾಸ್ಟ್ರೇ ನೀವು ತುಂಬ ಜಾಸ್ತಿ ತಗೋತೀರ ಅಂದ್ಕೊಂಡ್ವಿ ಏನು ಇಷ್ಟು ಕಮ್ಮಿ ಅಂತ ಇಲ್ಲಪ್ಪ ದುಡ್ಡಿಗೆಲ್ಲ ನಾವು ಮಾರ್ಕೊಳ್ಳಲ್ಲ ನಮ್ಮ ಕಲೆನ ನಿಮ್ಗೆ ಇಂಟ್ರೆಸ್ಟ್ ನಮಗೆ ಬೇಕು ಒಂದಿಷ್ಟು ಸಾಕು ನಮಗೆ ದುಡ್ಡು ನನ್ನ ಫ್ಯಾಮಿಲಿ ಲೀಡ್ ಮಾಡ್ಬೇಕಲ್ಲ ಸಾಕು ನನಗೆ ಅಪ್ಪು ಅವರಿದ್ದಾಗ ಒಂದು ಅಷ್ಟು ಕೊಡೋರು ಸರ್ ನನಗೆ ಪೇಮೆಂಟು ಸಡನ್ನಾಗಿ ನಿಂತೋಯ್ತು ಯಾರನ್ನ ಕೇಳೋದು ನಾನು ಮತ್ತು ನಮ್ಮ ಜೀವನ ಅವರಿಂದನೇ ನಡೀತಾ ಇತ್ತಲ್ಲ ಸರ್ ಅವಾಗೆಲ್ಲ ಸಡನ್ನಾಗಿ ಹಂಗೆ ಆಗೋಗ್ಬಿಟ್ಟಾಗ ಏನಾಗಬೇಕು ಸರ್ ಅದನ್ನೇ ನಂಬ್ಕೊಂಡಿದ್ವಿ ನಾವು ಈ ಕ್ಲಾಸ್ಗಳೇ ನಂಬ್ಕೊಂಡಿರ್ತೀವಿ ನಿಜ ಅದು ಭಗವಂತನಿಚ್ಛೆ ಅವರು ಕಾಲ್ವಾಗಿದ್ದು ಪಾಪ ಯಾರಿಗೂ ಇದಿಲ್ಲ ಸಡನ್ನಾಗಿ ಒಂದಷ್ಟು ಪೇಮೆಂಟ್ಗಳು ಇದಾದಾಗ ನಮಗೂ ಒಂದು ಸ್ವಲ್ಪ ಫ್ಯಾಮಿಲಿ ನಡೆಸ್ತಾ ಇರ್ತೀವಿ ಇರಲಿ ಅದೆಲ್ಲ ಆಮೇಲೆ ಆ ಅಪ್ಪು ವೆಂಕಟೇಶ್ವರ ಹೆಸರಲ್ಲಿ ಇವತ್ತು ಕ್ಲಾಸ್ಗಳು ಮಾಡ್ತಾಯಿದ್ದೀನಿ ನಡೀತಾ ಇದೆ ಜೀವನ ಅಂಥ ಸಂದರ್ಭದಲ್ಲಿ ಒಂದಷ್ಟು ನಮಗೂ ಬೇಕು ಅಂತ ಕ್ಲಾಸ್ಗಳು ಮಾಡಿಕೊಂಡು ಒಂದು ಸ್ವಲ್ಪ ಯಾರು ಹೊಸಬ್ರು ಯಾರೇ ಬಂದರು ಸರ್ ಪಾಪ ದುಡ್ಡಿಗೆ ಅಂತ ನಾನು ಇದು ಮಾಡಲ್ಲ ಆಗಲಿಲ್ವಾ ಆಯ್ತು ಹೋಗಪ್ಪ ಬರೋ ತಿಂಗಳು ಕೊಡು ಅಂಥ ಹೀರೋಗಳು ಎಷ್ಟೋದ್ರೆ ಅದರಲ್ಲಿ ನಿಮ್ಮ ಆಪಲ್ ಕಟ್ಟಿರೋ ಒಬ್ಬರು ಈ ಥರ ಆ ಮನುಷ್ಯ ಹೇಳೋಕಂದ್ರೆ ಅಂದರೂ ಈ ಥರದ್ದು ಆಗಬೇಕು ಅಂದರೆ ನೀವು ಯಾರಿಂದನೂ ಸಹಾಯ ತೊಗೊಂಡಿರ್ತೀರಿ ನಿಮಗೆ ಸಹಾಯ ಮಾಡುವಂತಹ ಒಂದು ಸಮಯನ ದೇವರು ಕೊಟ್ಟಾಗ ಅದನ್ನು ತುಂಬ ಸಮರ್ಪಕವಾಗಿ ಉಪಯೋಗಿಸ್ಕೊಂಡ್ರೆ ಅದು ನಿಮ್ಮ ಕುಟುಂಬಕ್ಕೆ ದೇವರು ನಿಮಗೆ ಅದು ರಿವರ್ಟ್ ಮಾಡ್ತಾನೆ ಅಲ್ವಾ ನಿಜ ಸರ್ ಇವತ್ತು ನೋಡಿ ಅಷ್ಟೆಲ್ಲ ಮಕ್ಕಳಿಗೆ ಒಂದು ಆರೋಗ್ಯ ಕೊಡ್ತಿದ್ವಿ ಅಂದ್ಕೊಳ್ಳಿ ಇವತ್ತು ನನ್ನ ದೊಡ್ಡ ಮಗ ಆ 3% ಉಳ್ಕೊಂಡ್ರೆ ಅದೇ ಆಶೀರ್ವಾದ ಸಾಕಲ್ವಾ ಇದೆಲ್ಲವೂ ನಾವು ಹೇಳಿದ್ನಲ್ಲ ದುಡ್ಡುಗೋಸ್ಕರ ಅಲ್ಲ ಮಕ್ಕಳು ನೀವು ನಂಬ್ತಿರಲ್ಲ ಸರ್ 3 ಜನ ಮಕ್ಕಳನ್ನ ಪೇಷಂಟ್ಗಳನ್ನ ರೆಡಿ ಮಾಡಿ ಆಪ್ರೇಷನ್ ತಪ್ಪಿಸಿದ್ದೀನಿ ಸರ್ ನಾನು ಒಂದು ಆಪ್ರೇಷನ್ ತಪ್ಪಿಸಿದ್ದೀನಿ ಒಂದು ಚಿಕ್ಕ ಮಗು ಆಸ್ತಮಾ ಕಾಯಿಲೆ ಬೆಳ್ತಿದ್ದು ಹುಡುಗನ ವಾಸಿ ಮಾಡಿದ್ದೀನಿ ಇದೆಲ್ಲ ಭಗವಂತ ನಮ್ಮ ಮಕ್ಕಳಿಗೆ ಆಶೀರ್ವಾದ ಇವತ್ತು ನಮ್ಮ ಮಕ್ಕಳು ಇಬ್ಬರು ಚಂದನ್ ಹೆಗಡೆ ಅರ್ಜುನ್ ಹೆಗಡೆ ಅಂತೇಳಿ ದೊಡ್ಡ ಸಂಗೀತಗಾರರು ಹಿಂದೂಸ್ತಾನಿ ಕರ್ನಾಟಿಕು ವೆಸ್ಟರ್ನು ಎಲ್ಲ ಕಲಿತಾ ಇದ್ದಾರೆ ಅದರಲ್ಲಿ ಕರ್ನಾಟಿಕ್ ಒಂದು ಭಾಗ್ಯಲಕ್ಷ್ಮಿ ಮೇಡಮ್ ಅಂತೇಳಿ ತುಂಬ ದೊಡ್ಡ ಮಾಸ್ಟ್ರು ಆಮೇಲೆ ದೇವೇಂದ್ರ ಕುಮಾರ್ ಪತ್ತಾರ್ ಅಂತೇಳಿ ಹಿಂದೂಸ್ತಾನಿ ಮಾಸ್ಟ್ರು ಅವರು ಪುಟ್ಟರಾಜ್ ಗಾವೆಗಳು ಮೊದಲೇ ಶಿಷ್ಯ ಅವ್ರ ಹತ್ರ ಕಲಿತು ಒಳ್ಳೆ ಗುರುಗಳು ಸಿಕ್ಕರು ಆಮೇಲೆ ರವಿ ಕಶ್ಯಪ್ ಅಂತ ಆಶಾ ಮೇಡಮ್ ಅಂತೇಳಿ ಅವರು ವೆಸ್ಟರ್ನ್ ಹೇಳ್ಕೊಡ್ತಾರೆ ಈ 3 ಜನನೂ ದೊಡ್ಡ ಲೆಜೆಂಡ್ರಿ ರವಿ ಕಶ್ಯಪ್ ಅವ್ರ ಸ್ಪೆಷಾಲಿಟಿ ಏನು ಅಂತಂದರೆ ಸರ್ ರವಿ ಕಶ್ಯಪ್ ಸರ್ದು ಅವರು ನಮ್ಮ ಅರ್ಜುನ್ ಜನ್ಯ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇನ್ನೊಬ್ಬರು ಗುಂಗೂರು ಅಜನೀಶ್ ಲೋಕನಾಥ್ ಇವರೆಲ್ಲ ಅವ್ರ ಹತ್ರನೇ ಕಲ್ತ್ಕೊಂಡಿದ್ದು ಅವ್ರ ಹತ್ರ ನಾವು ಮಕ್ಕಳು ಒಳ್ಳೆ ಜಾಗದಲ್ಲಿ ಎಸ್ ಸರ್ ಒಳ್ಳೆ ಜಾಗದಲ್ಲಿದ್ದಾರೆ ಇವತ್ತು ಆ ಒಂದಿದೆ ಇವತ್ತು ನಮ್ಮ ಮಕ್ಕಳು ಮ್ಯೂಸಿಕ್ ಡೈರೆಕ್ಟರ್ ಪಾರಿತೋಷಕ ಮಾಡಿದ್ದಾರೆ 2ನೇ ಸಿನಿಮಾ ಇಬ್ಬರು ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಈಗ ನಂದು ಒಂದು 7-8 ಸಿನಿಮಾ ಹೀರೋ ಸಿನಿಮಾಗಳಲ್ಲಿ ಮಾಡಿದ್ರಿ ಸೈಡ್ ಪಾತ್ರ ಮಾಡ್ಕೊಂಡೇ ಬಂದವನು ಅದಾದಮೇಲೆ ಈಗ ಯಾರೋ ಒಬ್ಬರು ಪುಣ್ಯಾತ್ಮರು ಪಾಪ ಒಂದು ಸಿನಿಮಾ ಮಾಡೋ ಹೀರೋ ಆಗಿ ಅಂತ ಅಂದು ಕೊಟ್ಟವರು ಅಲ್ಲಿಂದ ಪ್ರೇಮಿಗಾಗಿನ 1 ಡೇ ಗೂಳಿಹಟ್ಟಿ
ಗೋಸಿಗೆ ಹೆಂಗಂತೇಳಿ, ಮತ್ತು ಈಗ ಇನ್ನು ಏನೋ ನಮ್ಮ ದಿನೇಶ್ ಮಾಡಿದ್ರಲ್ಲ, ಉದಾಹರಣೆ ಅಂತ ಒಂದು ಪಿಕ್ಚರು, ಅದೆಲ್ಲ ನಾಯಕ ನಟನಾಗಿ ಮಾಡಿದೆ ಸರ್. ಈಗ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಅದರಲ್ಲಿ ಕತೆ, ಚಿತ್ರಕಥೆ, ನಿರ್ದೇಶನ, ನಾಯಕ ನಟ ನನ್ನದೇ ಆಗಿರುತ್ತೆ. ಸೊ ಅದಕ್ಕೆ ಸಂಗೀತ ನಿರ್ದೇಶಕರು ನಮ್ಮ ಮಕ್ಕಳೇ ಮಾಡ್ತಾಯಿದ್ದಾರೆ. ಅಪ್ಪ ಮಗನ ಜುಗಲ್ಬಂದಿ, ನಾಯಕ ನಟ ನಿರ್ದೇಶಕ. ಹೌದು, ಆಲ್ರೆಡಿ ಒಂದು 3-4 ಸಾಂಗ್ ಕಂಪೋಸ್ ಮಾಡಿದ್ದಾರೆ ಸರ್. ಸೊ ಇನ್ನು ಮುಂದಕ್ಕೆ ಪ್ರೊಡ್ಯೂಸರ್ದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ, ಆಗುತ್ತೆ. ಅದು ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲ, ನನಗೆ ಪರ್ಸ್ನಲಿ ಖುಷಿಯಾಗಿದ್ದು ಬರೀ ಒಂದು ಸೆಗ್ಮೆಂಟ್ ಮಾತ್ರ ಇರುತ್ತೆ, ಬಟ್ ನಿಮ್ಮ ಲೈಫಲ್ಲಿ ಎಲ್ಲವೂ ಇದೆ. ಈ ಕಡೆ ಫೈಟ್ ಇದೆ, ಈ ಕಡೆ ಹೋರಾಟ ಇದೆ, ಫ್ಯಾಮಿಲಿ ಬಾಂಡಿಂಗ್ ಇದೆ, ಅಣ್ಣ ಅವ್ರು ಇದ್ದಾರೆ, ದೊಡ್ಡ ಮನೆ ಇದೆ, ವರದಪ್ಪ ಇದ್ದಾರೆ, ಪಾರ್ವತಕ್ಕ ಇದ್ದಾರೆ, ಹೌದು, ಅಪ್ಪು ಸರು, ಶಿವಣ್ಣ, ರಾಘಣ್ಣ, ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಎಲ್ಲ ಸರ್. ಇಲ್ಲಿ ನೋಡಿ, ಇನ್ನೊಂದು ನಮ್ಮ ಮನೇಲೆ ಕಲಾವಿದ್ರು, ನಮ್ಮ ಅಪ್ಪನೇ ಕಲಾವಿದರು, ಅವ್ರನ್ನ ನೋಡ್ಕೊಂಡು ಬೆಳ್ಕೊಂಬಂದವರು. ಮತ್ತು ಸಂಗೀತದಲ್ಲಿ ನಮ್ಮ ತಂದೆಯವರು ತುಂಬ ಚೆನ್ನಾಗಿ ನಾಟಕದಲ್ಲಿ ಆಡ್ತಾರೆ, ಅವ್ರು ನೋಡ್ಕೊಂಡು ಬೆಳೆದಂಥವ್ರು. ಅದರಲ್ಲಿ ನಮ್ಮ ಮಿಸ್ಸಸ್ಗೆ ಹೇಳಿದ್ನಲ್ಲ, ಸಾವಿತ್ರಿಯಿಂದ ಹುಣಸೂರವರು, ಅವ್ರಿಗೆ ಸಂಗೀತ ಅಂದರೆ ಭಾರಿ ಆಸೆ. ಆ ಒಂದು ಇದನ್ನು ನಮ್ಮ ಮಕ್ಕಳ ಮೇಲೆ ಅವರು ಅವ್ರಿಗೆ ಟ್ರಾನ್ಸ್ಫರ್ ಆಗಿ, ಅವರು ಇನ್ನೊಂದೇನು ಫೆಸಿಲಿಟಿ ಗೊತ್ತಾ ಸರ್, ನಾನು ಹೊರಗಡೆ ಹೋಗ್ತೀನಿ ದುಡಿಯೋದಕ್ಕೆ ಅಂದ್ಕೊಳ್ಳಿ, ಅವ್ರು ಏನಾದರೂ ಸಂಗೀತ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನನ್ನ ಫುಲ್ಲು ನಮ್ಮ ಮಿಸ್ಸಸ್ದೇ ಜವಾಬ್ದಾರಿ. ಅವಾಗಿಂದ ಅಷ್ಟು ಸ್ಟ್ರಿಕ್ಟಾಗಿ ಬೆಳೆಸಿ ಮಕ್ಕಳನ್ನ ಕಣ್ಣಲ್ಲಿ ಕಂಡಿಟ್ಟು ಆ ಸಂಗೀತ ಕಲಿಸಿ ನಾವಿಬ್ರು, ಅವರು ಮಧ್ಯಾಹ್ನ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಸಂಜೆಗೆ ನಾನು ಕ್ಲಾಸಿಗೆ ಕರ್ಕೊಂಡು ಹೋಗೋದು. ಈ ಥರ ಮಕ್ಕಳನ್ನ ಚಿಕ್ಕದ್ರಿಂದನೂ ಇಲ್ಲಿವರೆಗೂ ಪ್ರತಿದಿನ ಸಂಜೆ ನಾನು 3 ಜನ ಇಬ್ರಿಗೂ ಕರ್ಕೊಂಡು ಹೋಗ್ತೀನಿ ಸರ್. ಹಿಂದೂಸ್ತಾನಿ, ಕರ್ನಾಟಕ, ವೆಸ್ಟರ್ನ್. ಚಿಕ್ಕ ಮಕ್ಕಳು ಎಷ್ಟು ನಮ್ಮ ಇಬ್ಬರು ಮಕ್ಕಳು ಸ್ಟಾರ್ಟ್ ಮಾಡೋದು 4 ವರ್ಷ ಸರ್. ಬೇಬಿ ಸಿಟ್ಟಿಂಗ್ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಮಾಸ್ಟ್ರು ನಮ್ಮ ಚಿಕ್ಕ ಮಗನಿಗೆ ಹಂಗೆ ಅಂದರು, ಇನ್ನೂ 3 ವರ್ಷ ಆಗಲ್ಲ ಅಂದರು. ಸರ್ ನೀವು ಫೀಸ್ ತಗೊಳ್ಳಿ, ಅವ್ನು ಇಲ್ಲೇ ಆಟಾಡಲಿ, ನೋಡ್ಕೊಂಡೇ ಆಟಾಡಲಿ ಅಂದೆ ನಾನು, ವಾತಾವರಣದಲ್ಲಿ ಬೆಳೀಲಿ ಅಂತ. ಇವತ್ತು ಅದಕ್ಕೆ ಇಬ್ಬರು ಆ ಮಟ್ಟಕ್ಕಿದ್ದಾರೆ ಸರ್, ಸಂಗೀತದಲ್ಲಿ ಆ ಮಟ್ಟಕ್ಕಿದ್ದಾರೆ ಸರ್. ಇಲ್ಲ, ನನಗೆ ತುಂಬ ದೊಡ್ಡ ಮಟ್ಟದ ಖುಷಿ. ಕನ್ನಡ ಪಿಕ್ಚರ್ಗೆ ಒಂದು ಒಳ್ಳೆ ಕಂಟೆಂಟ್ ಅಂದರೆ ಅಪ್ಪು ಜೊತೆಗಿನ ಟ್ರಾವೆಲಿಂಗು, ಅಪ್ಪು ಸಿನಿಮಾದ ರಿಲೀಸ್ ಬಗ್ಗೆ ಮಾತಾಡ್ತಾ ಕಂಪ್ಲೀಟ್ ನಿಮ್ದೊಂದು ಲೈಫ್ ಇದರಲ್ಲಿ ಹೌದು ಸರ್, ಎಲ್ಲವೂ ಬಂತು. ಮೇಲಾಗಿ 90% ನನ್ನ ಕಣ್ಮುಂದೆ ಕಂಡಿದ್ದು ದೊಡ್ಡ ಮನೆ. ಗ್ರೇಟ್ ಅದು ಸರ್. ಅದು ಸರ್, ಇಷ್ಟೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ, ರಾಯರ ಆಶೀರ್ವಾದ. ಯಾಕಂದರೆ ಆ ಒಂದು ಮನೆ ಸ್ಪರ್ಶ ಮಾಡಬೇಕು ಅಂದರೆ ಅಪ್ಪಾಜಿಯವ್ರ ಸ್ಪರ್ಶ, ಪುನೀತ್ ಅವ್ರ, ರಾಜ್ಕುಮಾರ್ ಅವರು ಸರ್. ನಾನು ಈಗಲೂ ಹೇಳ್ತೀನಿ ಸರ್, ಒಂದು ಭಗವಂತನ ಅಂಶ ಸರ್ ಇಬ್ಬರು. ಅಪ್ಪಾಜಿಯವರಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಭಗವಂತನ ಅಂಶ, ದೇವರು ಸರ್ ಅವರು. ಅಂಥ ದೇವ್ರಿಗೆ ಎಕ್ಸಸೈಸ್ ಮಾಡ್ಸೋಕೆ ನಾನು ಕಳಿಸಿದ ನಾನು ಎಷ್ಟೋ ಜನ್ಮದ ಪುಣ್ಯ. ಮತ್ತು ಇನ್ನೊಂದು ವಿಚಾರ ಏನಂದರೆ ಸರ್, ಎಷ್ಟೋ ಜನ ಆಶ್ಚರ್ಯಪಡ್ತಾರೆ, ನೀವು ಫೈಟ್ ಮಾಸ್ಟ್ರು, ನಿಮ್ಮ ಮಕ್ಳು ಹೆಂಗೆ ಮ್ಯೂಸಿಕ್ಕು ಅಂತ. ನನಗೆ ಗೊತ್ತಿಲ್ಲ, ಅದು ರಾಯರಿಚ್ಛೆ. ಯಾಕಂದರೆ ರಾಯರು ಬಂದು ಸಂಗೀತ ಪ್ರಿಯರು, ಹೌದು ಅಲ್ವಾ ಸರ್? ಆದರೆ ಭಗವಂತನ ಇಚ್ಛೆ ಹಂಗಿತ್ತು. ರಾಯರ ನಾಲ್ಗೆ ಮೇಲೆ ಶಾರದಮ್ಮ ಡ್ಯಾನ್ಸ್ ಮಾಡಿದ್ದಾರೆ, ಅಲ್ವಾ ಸರ್? ಹೌದು. ಸೊ ಭಗವಂತ ರಾಯರ ಇಚ್ಛೆ ಮಕ್ಕಳು ಸಂಗೀತಗಾರ ಆಗಬೇಕಿತ್ತು. ಈಗಲೂ ಆಶ್ಚರ್ಯನೇ, ಈಗ ನಿಮಗೂ ಆಶ್ಚರ್ಯ ಆಗಿರುತ್ತೆ. ನೀವು ಕೆಲವು ಡಾಕ್ಟ್ರ್ ಮಕ್ಕಳು ಡಾಕ್ಟ್ರು, ಆ್ಯಕ್ಟ್ರ್ ಮಕ್ಕಳು ಆ್ಯಕ್ಟ್ರು, ಫೈಟ್ ಮಾಸ್ಟರ್ ಮಗ ಏನು ಫೈಟ್ ಮಾಸ್ಟರೇ ಆಗಬೇಕು. ಇದು ತದ್ವಿರುದ್ಧ ಆಗೋಯ್ತು. ನಾವು ಫೈಟ್ ಮಾಸ್ಟರ್ ಇದ್ದರೆ ಅವ್ರು ಸಂಗೀತಗಾರರು. ಸೊ ಇದು ರಾಯರ ಇಚ್ಛೆ ಸರ್. ಇದೆಲ್ಲ ಇಷ್ಟು ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೆದಿದೆ, ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಪ್ಪ ಅಮ್ಮನ ಅವರ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಇರೋದ್ರಿಂದ ಈ ಮಟ್ಟಕ್ಕೆ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಸರ್. ಇಲ್ಲ, ಭಾಳ ಖುಷಿ ಆಯಿತು. ಮಾರ್ಚ್ 14ಕ್ಕೆ ನಿಮ್ಮ ಫೇವ್ರೆಟ್ ಸ್ಟಾರ್, ಕನ್ನಡದ ಸೂಪರ್ ಸ್ಟಾರ್, ನಮ್ಮ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ರಿಲೀಸ್ ಆಗ್ತಿದೆ. ಈಗಿನ ಮೂಮೆಂಟ್ ಹೇಗೆ ಫೀಲ್ ಮಾಡ್ತೀರಿ? ತುಂಬ ಖುಷಿ ಆಗ್ತಾಯಿದೆ ಸರ್. ಆದರೆ ಒಂದು ಬೇಜಾರಂದರೆ ಅವ್ರಿಲ್ಲ ಅನ್ನೋದು. ಆದರೂ ನಾನು ಈಗಲೂ ಹೇಳ್ತೀನಿ ಸರ್, ನಾನು ತುಂಬ ದಿವಸ ಆಯಿತು ಅಪ್ಪು ಅವರ ಸಮಾಧಿ ಹತ್ರ ಹೋಗಿ ನಾನು ಹೋಗಲ್ಲ ಸರ್. ಯಾಕಂದ್ರೆ ನಾನು ಅದು ನೋಡೋಕ್ಕೆ ಸಹಿಸಲ್ಲ. ನನ್ನ ಸಹಿಸೋದೇ ಇಲ್ಲ ಅದು. ಈಗಲೂ ಅಪ್ಪು ಇದ್ದಾರೆ, ಅಪ್ಪು ಸಿನಿಮಾ ನೋಡ್ತೀವಿ, ಅಪ್ಪು ಜೊತೆನೇ ನೋಡ್ತೀನಿ ಸರ್. ನಾನು ಅಪ್ಪು ಜೊತೆನೇ ನೋಡ್ತೀನಿ ಸರ್ ಅಪ್ಪು ಸಿನಿಮಾ. ಯಾಕಂದರೆ ಅದು ಆವಾಗಲೇ ಹೇಳಿದೆ, ಎವರ್ ಗ್ರೀನ್ ಕತೆ ಅದು. ಅವಾಗೇನು 100 ಡೇಸ್ ಆಗಿತ್ತು, ಮತ್ತೆ ಇವಾಗ ಅದೇ ಪಿಕ್ಚರ್ 100 ಡೇಸ್ ಸೂಪರ್ ಡೂಪರ್ ಹಿಟ್ 100 ಡೇಸ್ ಆಗುತ್ತೆ ಸರ್. ಇದು ಬರೆದು ಇಟ್ಕೊಳ್ಳಿ ಸರ್, 100 ಡೇಸ್ ಆಗೇ ಆಗುತ್ತೆ ಸರ್ ಈ ಪಿಕ್ಚರ್ ಮತ್ತೆ. ಆದರೆ ಅದು ಯಾವತ್ತೂ ಅದಕ್ಕೆ ಇದೇ ಇಲ್ಲ ಸರ್, ಹಳೆ ಕತೆ ಅದು ಅನ್ಸೋದೇ ಇಲ್ಲ ಸರ್. ಯಾವತ್ತು ನೋಡಿದ್ರು ಫ್ರೆಶ್ಶು. ಆ ಥರ ಆ್ಯಕ್ಷನ್ನು, ಆ ಥರ ಆ್ಯಕ್ಟಿಂಗು ಯಾವತ್ತೂ ಯಾರ ಕೈಲೂ ಮುಂದಕ್ಕೂ ಇಲ್ಲ, ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್. ಎಸ್, ಒಂದು ಫೈನಲ್ ವರ್ಡು, ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳು ಅಂದರೆ ನಿಮ್ಮನ್ನು ಅಪ್ಪು ವೆಂಕಟೇಶ್ ಅಂತಲೇ ಅಂತಾರೆ. ನಿಮ್ಮ ಜೊತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೀಪ್ ಆನ್ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾರೆ. 100%. ಅಭಿಮಾನಿ ಏನು ಇಷ್ಟಪಡ್ತೀರಾ? ನಾನು ಹೇಳೋದು ಒಂದೇ ಸರ್, ಆರೋಗ್ಯ ಕಾಪಾಡ್ಕೊಳ್ಳಿ ಸರ್. ಯಾಕಂದರೆ ಪ್ರತಿ ಸಂದರ್ಭದಲ್ಲೂ ಯಾವಾಗಲೂ ಅವ್ರು ವೀಡಿಯೋ ಮಾಡಿ ಹಾಕೋರು, ಆರೋಗ್ಯ ನೋಡ್ಕೊಳ್ಳಿ, ಆರೋಗ್ಯ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಒಂದು ರೂಮರ್ ಶುರು ಆಗ್ಬಿಟ್ಟಿತ್ತು, ಅಪ್ಪೂರು ಜಾಸ್ತಿ ಎಕ್ಸಸೈಸ್ ಮಾಡಿ ಹಿಂಗೆ ಆಗ್ಬಿಟ್ರು. ಸುಳ್ಳು ಸರ್, ಯಾವಾಗಲೂ ಅವ್ರು ಹೇಳೋರು. ಅದು ಇಲ್ಲಿ ಬರ್ದಿರೋದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಯಾರು ಸರ್ ಹೇಳಿದ್ನಲ್ಲ, ಆಯಸ್ಸು ನಮ್ಮ ಕೈಲಿ ಇಲ್ಲ ಸರ್, ಆ ರಾಯರಿಚ್ಛೆ ಸರ್. ನಾನು ಅದನ್ನು ತಗೊಂಬಂದು ಎಕ್ಸಸೈಸ್ ಮೇಲೆ ಹಾಕೋದು ತುಂಬ ತಪ್ಪು ಸರ್. ಯಾಕಂದರೆ ಯಾವಾಗಲೂ ಡಾಕ್ಟ್ರು ಹೇಳ್ತಾರೆ ಏನಂತ, ಎಕ್ಸಸೈಸ್ ಮಾಡಿ, ಒಳ್ಳೆ ಊಟ ಮಾಡಿ, ಎಕ್ಸಸೈಸ್ ಮಾಡಿ, ಆರೋಗ್ಯಗಿರಿ ಅಂತ.
ಅದು ಅಪ್ಪೂನು ಹಂಗೆ ಹೇಳ್ತಾ ಇದ್ದು. ಇದನ್ನು ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು. ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ನಿಮ್ಮದೇ ಆದ ಒಂದು ವಯಸ್ಸಾದವರು ಒಂದು ವಾಕಿಂಗು ಎಕ್ಸಸೈಸ್ ಏನೋ ಮಾಡಿ, ಮಕ್ಕಳು ಯಾವ್ದಾರು ಒಂದು ಕ್ಲಾಸ್ಗೆ ಹಾಕಿ, ಒಂದು ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಒಂದು ಕರಾಟೆ ಕ್ಲಾಸ್ಗೆ ಹಾಕಿರ್ಬೋದು, ಈ ಥರದ್ದು ಒಂದು ಹಾಕಿ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳಿ. ಹೇಳಿ, ಒಳ್ಳೆ ಊಟ ಮಾಡಿ, ಆರೋಗ್ಯವಾದಂಥ ಊಟ ಮಾಡಿ, ಎಕ್ಸಸೈಸ್ ಮಾಡಿ. ಅವ್ರಿಗೆ ಅದು ತುಂಬ ಇಷ್ಟ. ಅಪ್ಪು ಅವ್ರಿಗೆ ನಾನು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ಜೊತೆಗೆ ಈಗ ಅಪ್ಪು ಫಿಲಮ್ ರಿಲೀಸ್ ಆಗ್ತಾಯಿದೆ, ರೀ ರಿಲೀಸು ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿ. ಎಷ್ಟೋ ಜನ ನೀವು ಸಿನಿಮಾ ಕೂತ್ಕೊಂಡು ನೀವು ಬೇರೆ ಎಲ್ಲ ನೋಡಿರ್ತೀರಿ, ಥಿಯೇಟ್ರಲ್ಲಿ ನೋಡುವಂಥ ಫೀಲೇ ಬೇರೆ ಸರ್. ಅದೊಂಥರ ಮ್ಯಾಜಿಕಲ್ ಸರ್. ಆ ಅಪ್ಪು ಅವರು ಆ ಒಂದು ಆ್ಯಕ್ಷನು, ಆ ಫಸ್ಟ್ ಪಿಕ್ಚರ್ಗೆ ಆ ಮಟ್ಟಕ್ಕೆ ಮಾಡಿದರು ಅಂತಂದ್ರೆ ನೀವು ಥಿಯೇಟ್ರಲ್ಲೇ ನೋಡಿ. ಆ ಎಫೆಕ್ಟು, ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಆ ಇದನ್ನು ನೀವೆಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಮಾತ್ರ ನೀವು ಫೀಲ್ ಆಗೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀವಿ. ನೀವು ಮಾಡುವಂಥ ಪ್ರತಿ ಪ್ರಾಜೆಕ್ಟನ್ನು ಎಲ್ಲ ಅಭಿಮಾನಿಗಳು, ವಿಶೇಷವಾಗಿ ಅಪ್ಪು ಸರ್ ಅಭಿಮಾನಿಗಳು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಬೇಕು. ಥ್ಯಾಂಕ್ ಯು ಸರ್. ನಿಮಗೂ, ನಿಮ್ಮ ಮಗನಿಗೂ, ಇಡೀ ಸಂಪೂರ್ಣ ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ. ನೀವು ಸಿನಿಮಾದಲ್ಲಿ ನಿರಂತರವಾಗಿರ್ರಿ, ಸಾಧನೆಗಳನ್ನು ಮಾಡ್ತಾಯಿರಿ ಸರ್. ಯಾಕಂದರೆ ಒಂದು ಅಪ್ಪಾಜಿಯವರ ಆಶೀರ್ವಾದ, ಪುನೀತ್ ರಾಜ್ಕುಮಾರ್ ಆಶೀರ್ವಾದ ನನ್ನ ಮೇಲಿದೆ. ಅಪ್ಪು ಅನ್ನೋದು ಇದೆಯಲ್ಲ, ಅದೇ ಆಶೀರ್ವಾದ ಸರ್. ಅಪ್ಪು ವೆಂಕಟೇಶ್ ಅಂತ ಏನಿದೆ ಅದು ನನ್ನ ಲೈಫು. ಯಾಕಂದರೆ ಇವತ್ತು ನಾನು ಎಷ್ಟೇ ಹೆಸರು ಮಾಡಲಿ ಆ ಹೆಸರಲ್ಲೇ, ಅವ್ರ ಆಶೀರ್ವಾದದಲ್ಲೇ, ಅವ್ರ ಬ್ಲೆಸ್ಸಿಂಗಲ್ಲೇ ಇದ್ದೀನಿ. ಅಪ್ಪು ವೆಂಕಟೇಶ್ ಅಂತ ಹೆಸರಿರೋದ್ರಿಂದ ಅವ್ರ ಆಶೀರ್ವಾದ ನನ್ನ ಮೇಲಿದೆ. ಕೆಲವರು ಅಪ್ಪು ಅಪ್ಪು ಅಂತಲೇ ಕರೀತಾರೆ. ಸಾಕು ಸರ್, ನನಗೆ ಅಷ್ಟು ಆ ಬ್ಲೆಸ್ಸಿಂಗ್ಸ್ನ ಅವ್ರ ಬ್ಲೆಸ್ಸಿಂಗು, ಅವ್ರ ಆಶೀರ್ವಾದ ನನ್ನ ಮೇಲಿದೆ ಸರ್. ಖಂಡಿತ ನಾನು ಬೆಳಿತೀನಿ. ನಾನು 100% ಕಾನ್ಫಿಡೆಂಟ್ ಇನ್ನೂ ಇದೆ ಸರ್. ಎಲ್ಲ ಬೆಳೆದಿದ್ರಿ, ಇನ್ನೂ ಬೆಳಿತೀನಿ, ಇನ್ನೂ ಸೂಪರ್ ಡೂಪರ್ ಇಟ್ಟು ಕೊಡಬೇಕು ಅನ್ನೋ ಆಸೆ ನನಗೆ. ಆಗಲಿ, ಖಂಡಿತ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಅಪ್ಪು ವೆಂಕಟೇಶ್ ಅವರ ಮಾತು. ಸಿನಿಮಾ ಬಿಡುಗಡೆಯಾಗಿ 23 ವರ್ಷ ದಾಟಿದೆ. ಇವತ್ತಿಗೂ ಸಿನಿಮಾ ಫ್ರೆಶ್ಶು. ಮಾರ್ಚ್ 14ಕ್ಕೆ ಮತ್ತೆ ರಿಲೀಸ್ ಆಗ್ತಿರುವಂತಹ ಅಪ್ಪು ಸಿನಿಮಾವನ್ನು ನಾವೆಲ್ಲರೂ ಚಿತ್ರಮಂದಿರ ನೋಡೋಣ, ಶಿಳ್ಳೆ ಚಪ್ಪಾಳೆ ಹೊಡೆಯೋಣ, ಜೊತೆಗೆ ಅಪ್ಪು ಸರ್ನ ದೊಡ್ಡ ಮಟ್ಟಕ್ಕೆ ಸಂಭ್ರಮಿಸೋಣ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಥ್ಯಾಂಕ್ ಯು ಸೊ ಮಚ್.